ಎಷ್ಟು ಅರ್ಥಕ್ಕೆ ಕಾರ್ಯಗಳು ಅಪ್ಪಳದ ಅಲಂಕಾರಗಳನ್ನು ಪ್ರವೇಶಿಸಿ ಅಶೋಕವನ್ನು ಹಾಳು ಮಾಡದೆ ಅಕ್ಷಯ ಕುಮಾರನ್ನು ಕೊಲ್ಲಲು ಕಾರಣವೇನು? ವಿವರವಾಗಿ ತಿಳಿಸಿ ಹೋದರೆ ನಿನ್ನನ್ನು ಶಿರಸನ್ನು ಕತ್ತರಿಸಿ ದಶದಿಕ್ಕುಗಳಿಗೂ ಚೆಲ್ಲು ಬಿಡುತ್ತೇನೆ. ಓಹೋ, ಮಾರುತಿಯ ಶಿರಸ್ಸೇದನ ಅಷ್ಟೊಂದು ಸುಲಭವಲ್ಲ ರಾವಣೇಶ್ವರ. ಏನೋ ಮಾರ್ಕೊಟ್ಟವೆ ನಿಲ್ಲರನ್ನು ಹೊಡೆದುದನಾಗಿ ಕಳಿಸಿದ ರಾಜ ಕಿಷ್ಕಿಂಧಾಪತಿಯಾದ ಸುಗ್ರೀವರಾಜನನ್ನು ಕಳೆಗಟ್ಟಿಸಬೇಡ. ಆತನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು ಆ ಸಂದೇಶ? ಸೀತಾಮಾತೆಯವರನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಶರಣಾಗತನಾಗುವುದೇ ಆತನ ಸಂದೇಶ. ಕಪಿಯಾಗಿ ಹುಟ್ಟಿ ಕಪಿಗಳಿಗೆ ಉಚಿತವಾಗಿ ಸಲಹೆಯನ್ನು ಕೊಟ್ಟಿದ್ದೇನೆ. ಈ ನಿನ್ನ ಕಪಿರಾಜ ಅದರಂತೆ ನಡೆದು ಹೋದರೆ ಏನಾಗುವುದು? ಕೋಡ್ಗ ಓಂ ನಮೋ ನಾರಾಯಣ ಎಂಬ ಪಂಚಾಕ್ಷರ ಮಂತ್ರದಲ್ಲಿ ಮಾಕಾರವನ್ನು, ಓಂ ನಮೋ ಪಂಚಾಕ್ಷರದಲ್ಲಿ ಮಾಕಾರವನ್ನು ರಾಕಾರವನ್ನು ಸೇರಿಸಿದರೆ ಏನಾಗುವುದು? ಏನಾಗುವುದು? ರಾಮ ರಾಮ ಎಂದಾಗುವುದು. ರಾಮ ಎಂದಾಗುವುದು. ಅಂಡ ಪಿಂಡಾಂಡ ಬ್ರಹ್ಮಾಂಡಗಳಿಗೆ ಒಡೆಯನಾದ ಶ್ರೀರಾಮಚಂದ್ರನನ್ನು ದೂತನು ನಾನಾದೋ ಬಹುಜನ ರಾವಣರಿರುವ ಬಂದನ್ನು ಕೇಳಿರುವೆನು. ಅಷ್ಟು ಜನ ರಾವಣರಲ್ಲಿ ನೀನು ಯಾವ ರಾವಣನು? ಕಪಿಯಾಗಿ ಹುಟ್ಟಿ ಕಪಿಗಳಿಗೆ ಉಚ್ಚತವಾಗಿ ಸಲಹೆಯನ್ನು ಕೊಟ್ಟಿದ್ದೇನೆ. ಕೇಳು ಹಾಗಾದರೆ. ಕೈಲಾಸವನಕ್ಕೆ ಓಲಾಡುತ್ತಲಿದ್ದ ದೂರ್ತಃ ಧಮನು, ಓಲಾಡುತ್ತಲಿದ್ದ ದೂರ್ತಃ ಧಮನು. ನೀನೇನೋ ಕಳ್ಳ, ರಾವಣನೆಂಬ ಕಳ್ಳ ನೀನೇನೋ. ಅಂದು ಕೈಲಾಸವನ್ನು ಎತ್ತಲೆಂದು ಹೋಗಿ ಎತ್ತಲಾರದೆ ಹಡಿಯಲ್ಲಿ ಸಿಲುಕಿಕೊಂಡು ಹಲ್ಲು ಕಿರಿಯುತ್ತಿದ್ದ ರಾವಣನು ನೀನೇನು? ಹೇಳೋ ಮರ್ಕಟವೇ, ಕೈಲಾಸ ಪರ್ವತವನ್ನು ಓಹೋ ಹರಿಸಾಸದ ಸಮ್ಮರದಿಂದ ಎತ್ತು ಚೆಂಡಾಡಿದ ಸಾರ್ವಭೌಮನು ನಾನೇ. ಮುಂದೆ ಹಾಗಾದ್ರೆ ಹೇಳಿದ್ರೆ ಕೇಳು. ಕಾರ್ತಿರಿ ರನ್ನ ಸೇರೆ ಕಾರ್ತಿಯೋಲ್ಕಿದ ರಾಮೇಶ್ವರ ಕಾರ್ತಿರಿ ರನ್ನ ಸೇರೆ ಕಾರ್ತಿಯೋಲ್ಕಿದ ಓಲಾಡುತ್ತಲಿದ್ದ ದೂರ್ತಃ ಧಮನು, ಓಲಾಡುತ್ತಲಿದ್ದ ದೂರ್ತಃ ಧಮನು. ನೀನೇನೋ ಕಳ್ಳ, ರಾವಣನೆಂಬೋ ಕಳ್ಳ ನೀನೇನೋ. ಅಂದು ಮಹಾಪರಾಕ್ರಮಶಾಲಿಯಾದ ಕಾರ್ತಿವೀರ ಅರ್ಜುನನು ಗೆಲ್ಲಲೆಂದು ಹೋಗಿ ಗೆಲ್ಲಲಾರದೆ ಅಡಿಯಲ್ಲಿ ಸಿಲುಕಿಕೊಂಡು ಅವನಿಂದ ಬಂಗಾರದ ಬಳೆಗಳನ್ನು ತೊಡಿಸಿಕೊಂಡು 12,000 ವರ್ಷಗಳ ಕಾಲ ಕಾರಾಗೃಹದಲ್ಲಿ ಕೊಳೆಯುತ್ತಿದ್ದ ರಾವಣನು ನೀನೇನೋ? ಶತ್ರುಗಳ ಬಲಗಳನ್ನು ಹರಿಯಲು ಆಗಲಪ್ಪ. ಕಾರ್ತಿಕ ವೀರನ ಅರ್ಜುನ ಮನೆಯಲ್ಲಿ ಇದ್ದಾನೆ ವಿನಃ ಅನರ್ಥಾಲ ಮುಂದೆ ಮಗಳ. ಹೇಳ್ದನು ಕೇಳು. ಮುಳುಗಿಂದು ಮುಳುಗಿಸಿ ಮಾಲಿಯೋ ಮುಳುವೆಂದು ಸಾರಾಧಿಗಳು ಮುಳುಗಿಸಿ ಮಾಲಿಯೋ ಅಂಗದನ್ನ ತೊಟ್ಟಿಲಿಗೆ ಒದೆಗಳ ತಿಂದವ ಅಂಗದನ ತೊಟ್ಟಿಲಿ ಒದೆಗಳ ತಿಂದವ ಏನೇನೋ ಕಳ್ಳ ರಾವಣನೆಂಬುವನು ಏನೇನೋ ಕಳ್ಳ. ನನ್ನ ವಂಶಜನಾದ ವಾಲಿಯು ಸಮುದ್ರ ತೀರದಲ್ಲಿ ಅರಿಕೆಯನ್ನು ಕೊಡುತ್ತಿದ್ದಾಗ ಆತನು ನಿನ್ನನ್ನು ನೋಡಿ
ನೀನು ಅವನನ್ನು ನೋಡಿ ಕೆಣಕಲು ಆತನು ನಿನ್ನನ್ನು ನೋಡಿ ಇದ್ಯಾವುದೋ ಹೊತ್ತು ತಲೆಯುವುದೆಂದು ಭಾವಿಸಿ ಎಡಮುಡಿಯನ್ನು ಕಟ್ಟಿ ಸಪ್ತ ಸಮುದ್ರದಲ್ಲಿ ಹದ್ದಿ ತನ್ನ ಮಗನಾದ ಅಂಗದನ ತೊಟ್ಟಿಲಲ್ಲಿ ಕಟ್ಟಿದಾಗ ಆ ಬಾಲಕರ ಪ್ರಹಾರಗಳನ್ನು ತಾಳಲಾರದೆ ಅಲ್ಲೂ ಕಿರೀತಿದ್ದ ರಾವಣನು ನೀನೇನು ಎಲ್ಲೋ ಕಾಡ್ಕಬೇ ಹೇಳು ಮುಂದೆ. ಎಲ್ಲೋ ಕಾಡ್ಕಬೇ ಆ ಕಬರ್ದಿಯನ್ನು ಪಂಚಭೂತಗಳಿಗೆ ಒಡೆಯನಾದ ಆ ಪರಮೇಶ್ವರನನ್ನು ಮೃತ್ಯುಂಜಯನರು ಆಧರಿಸಿ ನವವೇಕರಣ ಪಂಡಿತ ನಮ್ಮ ಮಗಳು ಶ್ರೀ ರಘುರಾಮನ ನಾರಿಯ ಚೋರರೇ ರಾಮೇಶ್ವರ. ಹಲೋ ಕಬೀರ. ಶ್ರೀ ರಘುರಾಮನ ನಾರಿಯ ಚೋರನೆ ಆರ್ಯ ತಂದೆಗ ದೂರ್ತಾದ ಮನೋ ಆರ್ಯ ತಂದೆಗ ದೂರ್ತಾದ ಮನೋ ನೀನೇನೋ ಕಳ್ಳ ರಾವಣನೆಂಬೋ ಕಳ್ಳ ನೀನೇನೋ. ರಾವಣೇಶ್ವರ, ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನು ಲಕ್ಷ್ಮಣನು ಇಲ್ಲದ ಸಮಯವನ್ನು ಸಾಧಿಸಿ ಪಳನಿಶಾಲೆಯಲ್ಲಿ ಇಲ್ಲುವುದೆಂದು ಸಾಧಿಸಿ ಭವತಿ ಭಿಕ್ಷಾಂದೇಹಿ ಎಂದು ಹೇಳಿಕೊಂಡು ಬಂದು ಸೀತಾಮಾತೆಯನ್ನು ಅಪಾರಿಸ ತಂದ ನಾರಿ ಚೋರನು ನೀನಾಗಿದ್ದ ಪಕ್ಷದಲ್ಲಿ ನಿಜಾಂಶವನ್ನು ತಿಳಿಸು. ನಿನ್ನೊಡನೆ ಕೆಲವು ವಿಚಾರಗಳನ್ನು ಮಾತನಾಡಬೇಕಾಗಿರುವುದು. ಆ ಬಲರಾಮನ ಪತ್ನಿಯನ್ನು ಅತಿ ಸಾಹದ ಸಮ್ಮಾನದಿಂದ ಅಪ್ಪಾರಿಸಿದ ದಶಕಂಠನು ನಾನೇ ಮುಂದೆ ಮಗಳು. ಆಕೆಯನ್ನು ತಂದಿದ್ದು ಹೇಗಾಯಿತೆಂದರೆ ನಿನ್ನ ವಂಶವನ್ನು ಸುಡುವ ಬೆಂಕಿಯನ್ನು ಸೆರಗಿನಿಂದ ಕಟ್ಟಿಕೊಂಡು ಬಂದಂತೆ ಆಯಿತು. ಈಗಲೂ ಕಾಲ ಮಿಂಚಿಲ್ಲ ರಾವಣೇಶ್ವರ. ಸೀತಾಮಾತೆಯವರನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಶರಣಾಗತನಾಗೋ, ನಿನ್ನ ವಂಶವೇ ಪಾವನವಾಗುವುದು. ಎಂದಿಗೂ ಸಾಧ್ಯವಿಲ್ಲ. ಹಚ್ಚು ಮುಜಗರ ಬಚ್ಚು ಹೆಚ್ಚು ಕಿನ್ನ ಹೆಚ್ಚು ಮುಜಗರ ಬಚ್ಚು ವಿಧವ ಕಚ್ಚ ವೀರೋದಲ್ಪ ಕಚ್ಚ ಸೋದಿ ಪರಾವಣೇಶ್ವರ ಅವನೋರು ನೀ ಬಲ್ಲಯೋ ವೀರಾದಿ ವೀರ ಇನ್ನಾರು ಹೀಗಿರುವಲ್ಲಿ ನನ್ನನ್ನು ಸಾಮಾನ್ಯವನ್ನು ತಿಳಿದಿರುವೆಯೋ ಕಾಡಿನಲ್ಲಿರುವ ರಾಮನಿಗೆ ಸೀತೆಯನ್ನು ಒಪ್ಪಿಸಿ ಶರಣಾಗುವನೇ ಎಂದಿಗೂ ಸಾಧ್ಯವಿಲ್ಲ. ಕಪಿರಾಜ ಕಪಿರಿ, ನೀನೇನು ಸಾಮಾನ್ಯನಲ್ಲ. ಪೌಲಶ ಬ್ರಹ್ಮನ ಮೊಮ್ಮಗನು, ವಿಶ್ವವಶ್ವಿನ ಮೊಮ್ಮಗನು, ಕೈಕಸಾದೇವಿಯ ಸುಪುತ್ರನು, ಮೇಲಾಗಿ ಮಹಾಬ್ರಾಹ್ಮಣನು, ಶಿವ ಪೂಜಾ ದುರಂಧರನು, ಚಂದ್ರಮೌಳಿಯು ನಿನ್ನು ಕೇಳಿದ ವಿಷ್ಟಾರ್ಥವನ್ನು ನನ್ನ ತಂದೆಯಾದ ವಾಯುದೇವನೇ ನಿನ್ನ ಮನೆಯ ಪರಿಚಾರಕನು, ಆ ಬ್ರಹ್ಮನೇ ನಿನ್ನ ಮನೆಯ ಪಂಚಾಂಗ ಓದುವನು. ಮೇಲಾಗಿ ನವಗ್ರಹಳಿಯೆಲ್ಲ ನಿನ್ನ ಮೆಟ್ಟಿಲನಾಗಿಯೇ ಮಾಡಿಕೊಂಡಿರುವೆ. ಛೀ ಛೇ ನಿನ್ನನ್ನು ಹೊಗಳಿ ಏನು ಪ್ರಯೋಜನ? ನಾರಿ ಚೋರ ಒಂದಿಲ್ಲದ ಪಕ್ಷದಲ್ಲಿ, ಅಪಕೀರ್ತಿಯೇ ಒಂದಿಲ್ಲದಿದ್ದ ಪಕ್ಷದಲ್ಲಿ ನಿನ್ನನ್ನು ತ್ರಿಮೂರ್ತಿಗಳಲ್ಲಿ ಒಬ್ಬನೆನಿಸಬಹುದಾಗಿತ್ತು. ಈಗಲೂ ಕಾಲ ಮಿಂಚಿಲ್ಲ ರಾವಣೇಶ್ವರ. ಸೀತಾಮಾತೆಯವರನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಶರಣಾಗತನಾಗು. ಎಂದಿಗೂ ಸಾಧ್ಯವಿಲ್ಲ. ಕಾಡು ಕಪಿಯೇ, ನಿಜ. ನ್ಯಾಯ ಗ್ರಹಿಸ್ತನಾದ ನೀನು ಮಾನವ ಅವತಾರಿಯಾದ ಶ್ರೀರಾಮಚಂದ್ರನಿಗೆ ಶರಣಾಗತನಾಗುವುದಕ್ಕೆ ನಾಚಿಕೆಯಾದರೆ ಮಾತೆಯವರಿಗೆ ಮಂಗಳ ಸ್ನಾನವನ್ನು ಮಾಡಿಸಿ ಒಂದು ಪಾರ್ಶ್ವದಲ್ಲಿ ನಿಲ್ಲಿಸಿ ಸರ್ವತಾ ನನ್ನದು ತಪ್ಪಾಯಿತು ಎಂದು ಹೇಳಿ ನನ್ನ ಕಾಲಿಗೆ ಬಿದ್ದು ಬಿಡು, ನಾನೇ ನಿನ್ನನ್ನು ಕ್ಷಮಿಸಿಬಿಡುತ್ತೇನೆ. ಪ್ರಹಸ್ತ ಇವನು ಹೊರಟಾಗಿ ಬಲವಾಯಿತು. ಈಗಲೇ ಈ ನೀತನನ್ನು ತಲೆ ಕಳೆದು ಬನ್ನಿ. ಪ್ರಭು, ಕಪಿಗಳಿಗೆ ಬಾಲವೇ ಪ್ರಧಾನವದ್ದು. ಅದಕ್ಕೂ ಬಟ್ಟೆಯನ್ನು ಸುತ್ತಿ ದೇಹದಲ್ಲಿ ಅದ್ದಿ ಬೆಂಕಿಯನ್ನು ಹಚ್ಚಿಸಿ ರಾಜ ಬೀದಿಗಳಿಗೆ ಮೆರವಣಿಗೆ ಮಾಡಿಸಿ
ಲಂಕೆಯಿಂದ ಆಚೆಗೆ ದುಡಬೇಕು. ಆ ನರರು ಅದನ್ನು ನೋಡಿ ಬುದ್ಧಿಯನ್ನು ಕಲಿಯಲಿ. ಆಲಿಸಬಾರದೆನೋ ಸೋದರ ಸವಿ ನುಡಿಗಳ ಆಲಿಸಬಾರದೆನೋ ಶ್ರೀರಾಮ ಗೋತನ ಮಾರುತಿ ಸಂಜಾತನ ಶ್ರೀರಾಮ ಗೋತನ ಮಾರುತಿ ಸಂಜಾತನ ಮಾತೆಗೆ ಮನದೋ ಶಾಂತಿಯ ಪಡೆಹಯ ಮಾತೆಗೆ ಮನದೋ ಶಾಂತಿಯ ಪಡೆಹಯ ಆಲಿಸಬಾರದೆನೋ ಸೋದರ ಸವಿ ನುಡಿ ಆಲಿಸಬಾರದೆನೋ. ಅಗ್ರಜ ಶಾಂತನಾಗು. ದೂತವಧೆಯು ಮಹಾಪಾಪಕರ. ಶ್ರೀರಾಮಚಂದ್ರನೆಂದರೆ ಮಹಾವಿಷ್ಣುವೇ ಶ್ರೀರಾಮಚಂದ್ರನು ಆದಿಲಕ್ಷ್ಮಿ ಸ್ವರೂಪಣೆಯೇ ಸೀತಾಮಾತೆಯಾಗಿ ಜನಿಸಿರುವಳು. ಆದುದರಿಂದ ಸೀತಾಮಾತೆಯನ್ನು ಶ್ರೀರಾಮನಿಗೆ ಒಪ್ಪಿಸಿ ಸುಖವಾಗಿ ಬಾಳೋ. ಪ್ರಹಸ್ತ, ಮಹಾಪ್ರಭು, ಈ ಬಗುಳ ಸೆನೆಯನ್ನು ಸಭೆಯಿಂದ ಹಾಚಿಗೆ ತಳ್ಳಿ. ಈ ಪಾಪಗಳ ಮಧ್ಯದಲ್ಲಿ ಇರುವ ಬದಲು ಆ ರಾಮನಲ್ಲಿಗೆ ಹೋಗಿ ಶರಣಾಗುವಂತೆ ಲೇಸು. ಎಲ್ಲಾದರೂ ನಾಶವಾಗುವ ಪ್ರಹಸ್ತ, ಮಹಾಪ್ರಭು, ಈ ಈ ಕಪಿಗೆ ಯಾವ ಶಿಕ್ಷಣ ಒದಗಿಸಬೇಕು? ಮಹಾಪ್ರಭು, ಕಪಿಗಳಿಗೆ ಬಾಲವೇ ಪ್ರಧಾನವದ್ದು. ಅದಕ್ಕೂ ಬಟ್ಟೆಯನ್ನು ಸುತ್ತಿ ದಯದಲ್ಲಿ ಅದ್ದಿ ಬೆಂಕಿಯನ್ನು ಹಚ್ಚಿಸಿ ರಾಜ ಬೀದಿಗಳಿಗೆ ಮೆರವಣಿಗೆ ಮಾಡಿಸಿ ನಗರಿಂದ ಆಚೆಗೆ ದುಡಬೇಕು. ಅದನ್ನು ನೋಡಿ ಆ ನರರು ಬುದ್ಧಿಯನ್ನು ಕಲಿಯಲಿ. ಹೊಳೆ ಹೊಳೆ ಹಾಗೆ ಮಾಡಿ. ಕೆಲವಾ ಕಪಿಯೇ, ಆ ಒಡೆಯನಾದ ನಿನ್ನ ಒಡೆಯನಾದ ಸುಗ್ರೀವ ರಾಜನಿಗೆ ತಿಳಿಸು. ಈಗ ನಿನ್ನ ಹಾಗೂ ಆಂಗೋಲಕ್ಕೆ ಅಗ್ನಿ ಸಂಸ್ಕಾರವು ಆತನಿಗೆ ಆಗುವುದು. ರಾವಣೇಶ್ವರ, ಅಂದು ನಿಶರಾತ್ರಿಯಲ್ಲಿ ಪುರಪ್ರವೇಶ ಮಾಡಿದೆನು. ಅಂದು ನಿಶಾರಾತ್ರಿಯಲ್ಲಿ ಪುರಪ್ರವೇಶ ಮಾಡಿದೆನು. ಈಗ ನಿನ್ನ ಸೇವಕರು ಇಡುವ ಬೆಂಕಿಯಿಂದ ಚೆನ್ನಾಗಿ ಮನಗೊಂಡು ಹೋಗುವೆನು. ಸಾಧುವಾಗಿರುವನನ್ನ ಶುದ್ಧ ಬ್ರಹ್ಮ ಪರಾತ್ಮಕ ರಾಮ, ಪಾಲಾತ್ಮಕ ಪರಮೇಶ್ವರ ರಾಮ, ವೇದಿ ಕಲ್ಪ ಕಲ್ಪಿತ ರಾಮ. ಶ್ರೀರಾಮ್ ಜೈ ರಾಮ್, ಶ್ರೀರಾಮ್ ಜೈ ರಾಮ್, ಶ್ರೀರಾಮ್ ಜೈ ರಾಮ್, ಶ್ರೀರಾಮ್ ಜೈ ರಾಮ್, ಶ್ರೀರಾಮ್ ಜೈ ರಾಮ್. ಜೈ ಜೈ ರಘುವೀರ ಸಮರ್ಥ. ಭೂಮಿ ಜಾತೆ ಭಾಮೆ ಸೀತೆ ಶ್ರೀ ಮನೋಜ್ಞ ಚಾರಿತೆ ಶ್ರೀ ಮನೋಜ್ಞ ಚಾರಿತೆ. ಮನೋಹರೇ, ಭೂಮಿ ಜಾತೆ ಭಾಮೆ ಸೀತೆ ಶ್ರೀ ಮನೋಜ್ಞ ಚಾರಿತೆ ಶ್ರೀ ಮನೋಜ್ಞ ಚಾರಿತೆ. ಸೀತಾ, ರಾಮ ಸಖಿಯೇ ಸೋಮ ಮುಖಿಯೇ ಅಂಬರ ಸದಳಾಂಬಕೆ. ಮನೋಹರೇ, ರಾಮ ಸಖಿಯೇ ಸೋಮ
मनोहरे बल्लवाधरे ಎಲ್ಲಿ ಹೇ ಮನೋಹರೆ ಬಲ್ಲವಾಧರೆ ಇಲ್ಲದೆನ್ನ ಮನವು ಬಾರೆ ಸೀತಾ सगुना करे भूमि जाते भामे से मनोज्ञ चारि दे मनोज्ञ चारि दे सीता 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 ಸುಗ್ರೀವರಾಜ ಪ್ರಭು ಸುಗ್ರೀವರಾಜ ಸೀತಾನ್ವೇಷಣ ಕಾರ್ಯಕ್ಕೆ ಹೋದ ಮಾರುತಿಯು ಇನ್ನೂ ಬರಲೇ ಇಲ್ಲವಲ್ಲ ಪ್ರಭು ಅದೋ ಆತನ ಬರುತ್ತಿದ್ದ ಪ್ರಭು ರಾಮಚಂದ್ರ ಪ್ರಭು ನಮಸ್ಕರಿಸಿ. ಮಾರುತಿ ನಿನಗೆ ಮಂಗಳವಾಗಲಿ. ಹೋದ ಕಾರ್ಯವೇನಾಯಿತು? ಪ್ರಭು ಸೀತೆಯನ್ನು ಕಂಡನು, ಈ ಮುದ್ರಿಕೆ ಉಂಗುರವನ್ನು ಸ್ವೀಕರಿಸಿದರು. ಹನುಮಂತ ನನಗೋಸ್ಕರ ಶತಯೋಜನ ವಿಸ್ತೀರ್ಣವಿಲ್ಲ ಉಳ್ಳ ಶರದಿಯನ್ನು ದಾಟಿ ಸೀತೆಯ ಕುಶಲೋಪರಿಯನ್ನು ತಂದೊಪ್ಪಿಸಿ ಉಪಕಾರವನ್ನು ಮಾಡಿದ ನಿನಗೆ ನಾನು ಪ್ರತ್ಯುಪಕಾರವನ್ನು ಏನು ಮಾಡಲಿ? ದೇವ ದೇವದೇವ ದೇವದೇವ ಸದಾ ನಿನ್ನ ಅನುಗ್ರಹ ನನ್ನ ಮೇಲೆ ಇರುವಂತೆ ಅನುಗ್ರಹಿಸು ತಂದೆ. ಹನುಮ ಕೇಳಲು ನಿನ್ನ ಓಲ್ವ ಭಕ್ತರು ಈ ವನಜ ಭವಾಂಡಳದೊಳಿಲ್ಲ. ಹನುಮ ಕೇಳಲು ನಿನ್ನ ಓಲ್ವ ಭಕ್ತರು ಈ ವನಜ ಭವಾಂಡಳದೊಳಿಲ್ಲ. ಆರಿಸಿ ನೋಡಲು ಹನುಮ ಇನ ಎದಿ ದಶರಥ ನೃಪಾಲಂಗೆ ನಾವು ನಾಲ್ವರು ಪುತ್ರರಿಹೋ. ಇಂದಿನ ಆರಭ್ಯ ಐದನೇ ಪುತ್ರನೆಂದು ಭಾವಿಸುವೆವು. ದಾಸ ನೀನಲ್ಲವೋ ಎಂ ಅನುಜ ನೀನಹುದು. ಗಾಸಿಪಟೆಯೋ ಗಂಧ ಇದ್ದವ ನಿನಗೆ ನೇತಾದ ಬ್ರಹ್ಮ ಪದವಿ ಕೊಡುವೆ. ಹನುಮ 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 ಧನ್ಯೋಶ್ವಿ ಧನ್ಯೋಶ್ವಿ ಸ್ವಾಮಿ. ಮಾರುತಿ ಲಕ್ಷ್ಮಣ ಸ್ವಾಮಿ ದೇವರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸಿದೆಯಾ? ಹೌದು ಸ್ವಾಮಿ, ತಿಳಿಸಿದೆನು. ಪಂಚವಟಿಯಲ್ಲಿ ಅಂದು ನಾನು ಹಾಡಿದ ದುರ್ವಾಕ್ಯಗಳಿಂದ ಇಂತಹ ನನಗೆ ಸ್ಥಿತಿ ಉಂಟಾಯಿತೆಂದು ಕಣ್ಣೀರಿಟ್ಟಳು ಸ್ವಾಮಿ. ಪ್ರಭು ರಾಮಚಂದ್ರ ರಾವಣನ ಅನುಜ ವಿಭೀಷಣನು ಇತ್ತಲೇ ಬರುತ್ತಿರುವನು. ಶ್ರೀರಾಮನ ಚರುಣಾಗತ ಪಾಲನ ಶ್ರೀರಾಮನ ಶರಣಾಗತ ಪಾಲನ ಭವತಾರಣ ಕರುಣಾಗನ ಭವತಾರಣ ಕರುಣಾಗನ ಕಾಪಾಡ
ಪ್ರಭು ರಾಮಚಂದ್ರ, ನಮಸ್ಕರಿಸುವೆನು. ವಿಭೀಷಣ, ನಿನಗೆ ಮಂಗಳವಾಗಲಿ. ನಮ್ಮ ಅಗ್ರಜನ ದುರ್ನೀತಿಯನ್ನು ತಾಳಲಾರದೆ ನಿನ್ನಲ್ಲಿ ಶರಣಾಗಲು ಬಂದಿದ್ದೇನೆ ಸ್ವಾಮಿ. ಕೈ ಬಿಡದೆ ಕಾಪಾಡು ತಂದೆ. ವಿಭೀಷಣ, ಚಿಂತಿಸಬೇಡ. ದುರುಳನಾದ ನಿಮ್ಮ ಅಗ್ರಜನನ್ನು ವಧಿಸಿ ನಿನಗೆ ಲಂಕಾ ಪಟ್ಟಾಭಿಷೇಕವನ್ನು ಮಾಡುತ್ತೇನೆ. ಆದರೆ ಯುದ್ಧ ಸಮಯದಲ್ಲಿ ನನಗೆ ಸಹಾಯಕನಾಗಿರಬೇಕು. ಹಾಗೇ ಆಗಲಿ ಸ್ವಾಮಿ. ದೇವದೇವ, ಒಂದು ವೇಳೆ ರಾವಣನು ಪ್ರಭು ರಾಮಚಂದ್ರ ಏನಿದು ವಿಭೀಷಣನಿಗೆ ಪಟ್ಟ ಕಟ್ಟುವುದೇ? ಒಂದು ವೇಳೆ ರಾವಣನೇನಾದರೂ ಬಂದರೆ ರಾವಣನೇನಾದರೂ ಶರಣಾಗತಿಯಾಗಿ ಬಂದರೆ ನಾನು ಅಯೋಧ್ಯವನ್ನೇ ಬಿಟ್ಟು ಕೊಡುತ್ತೇನೆ. ದೇವದೇವ, ಅಯೋಧ್ಯೆಯು ನಿನ್ನದಲ್ಲ, ಆ ಭರತನದು. ಆತನು ಒಪ್ಪದಿದ್ದರೆ ವೈಕುಂಠವನ್ನೇ ಬಿಟ್ಟು ಕೊಡುವೆನು. ಪ್ರಭು ರಾಮಚಂದ್ರ, ವೈಕುಂಠವು ನಿನ್ನದಲ್ಲ, ಸಮುದ್ರ ರಾಜೇಂದ್ರಂದು. ಆತನು ಒಪ್ಪದಿದ್ದರೆ? ಸಮುದ್ರ ರಾಜನು ಒಪ್ಪದಿದ್ದರೆ ಅಂತಹ ಭಕ್ತನನ್ನು ನನ್ನ ವಕ್ಷಸ್ಥಳದಲ್ಲಿ ಸ್ಥಾಪಿಸಿಕೊಳ್ಳುವೆ. ದೇವ ಶ್ರೀರಾಮಚಂದ್ರ, ಮಹಾಲಕ್ಷ್ಮಿಯು ವಾಸ ಮಾಡುವ ವಕ್ಷಸ್ಥಳವಿದು. ಆಕೆಯು ಬಿಟ್ಟು ಕೊಡದಿದ್ದರೆ? ಒಂದು ವೇಳೆ ಯಾರೂ ಬಿಟ್ಟುಕೊಡದಿದ್ದ ಪಕ್ಷದಲ್ಲಿ ಅಂತಹ ಭಕ್ತನ ಹೃದಯದಲ್ಲಿ ನಾನೇ ಹೋಗಿ ನೆಲೆಸುವೆನು. ದೇವದೇವ, ಏನು ಹೇಳಿದ್ರಿ ಸ್ವಾಮಿ? ನಿಮ್ಮ ಲೀಲೆ ಅದ್ಭುತ, ಮಹಾದ್ಭುತ. ಧನ್ಯನಾದೆನು ಸ್ವಾಮಿ, ಧನ್ಯನಾದೆನು. ಸುಗ್ರೀವರಾಜ, ಇನ್ನು ತಡಬೇಕೆ? ಸಮುದ್ರಕ್ಕೇಸು, ಅದರ ಮೇಲೆ ಹಾಯ್ದು ಲಂಕೆಯನ್ನು ಸೇರಿ ನೀಚರಾದ ರಾವಣ ಕುಂಭಕರ್ಣನನ್ನು ಸಂಹರಿಸೋಣ. ನಡೆಯಿರಿ. ಹಾಗೆ ಆಗಲಿ ಪ್ರಭು. ನಮ್ಮ ಅಣ್ಣನೇ ಯುದ್ಧಕ್ಕೆ ಬರುತ್ತಿದ್ದನು. ವಿಭೀಷಣ, ರಾವಣನ ನೋಡಿದರೆ ನನಗೆ ವ್ಯಸನ ಉಂಟಾಗುತ್ತಿದೆ. ಸ್ವಾಮಿ, ರಣಭೂಮಿಯಲ್ಲಿ ಅನುಕಂಪ ಕರುಣೆಯೇ, ಆದರೂ ಮಹಾವೀರನೇ, ಆದರೂ ದೈವದ್ರೋಹಿ. ಆದ್ದರಿಂದ ಅವನನ್ನು ಸಂಹರಿಸಲು ಸಾಧ್ಯವಿಲ್ಲ. ಆದ್ದರಿಂದ ಸಂಹರಿಸಲೇಬೇಕು. ರಾಮ, ಯುದ್ಧಕ್ಕೆ ಸಿದ್ಧನಾಗು. ರಾವಣ ಈಗಲೂ ಕಾಲ ಮಿಂಚಿಲ್ಲ. ನೀನು ನನ್ನ ಸೀತೆಯನ್ನು ತಂದೊಪ್ಪಿಸಿ ಶರಣಾಗತರಾಗು. ನಿನ್ನನ್ನು ಕ್ಷಮಿಸಿ ಬಿಡುತ್ತೇನೆ. ಎಂದಿಗೂ ಸಾಧ್ಯವಿಲ್ಲ. ಹೇಳಿಯಾದ ನಿನಗೆ ಶರಣಾಗುವನೇ? ಸಿದ್ಧನಾಗು ಯುದ್ಧಕ್ಕೆ. ಈ ಮೃತ್ಯುಶರದ ವೇಗವನ್ನು ನೋಡು. ಮುತ್ತಿಸರ ಮಾನವನ ಕೈಯಲ್ಲಿ ಅಸಂಭವನು ನುಡಿಯುತ್ತಿರುವೆ. ರಾಮ ಸಕಲ ಅಸ್ತ್ರಗಳನ್ನು ನನ್ನ ಅಸ್ಕಾಲದಲ್ಲಿ ಸುರುಚ್ಛತ್ರವಾಗಿರುವುದು. ನಾನು ಮನಸ್ಸು ಮಾಡಿದರೆ ಇಲ್ಲಿಂದ ಹಳೆದ್ದವರೆಗೂ ಸುಗಮ ಭೂಮಿಯನ್ನು ನಾಶ ಮಾಡಬಲ್ಲೆ. ಈಗಿರುವಲ್ಲಿ ಮುತ್ತಿಸರ ಮಾನವನ ಕೈಯಲ್ಲ. ಮಾನವರೆಂದರೆ ಸಾಮಾನ್ಯರೆಂದು ಭಾವಿಸಿದೆಯಾ? ಪರಶಿವರನ್ನೇ ಮೆಚ್ಚಿಸಿ ಮಹಾಸ್ತ್ರಗಳನ್ನು ಪಡೆದಿರುವುದುಂಟು. ನಿಲ್ಲ ಯುದ್ಧಕ್ಕೆ. ಪ್ರಭು ರಾಮಚಂದ್ರ, ತಡೆ. ಏಕೆ ವಿಭೀಷಣ? ನಮ್ಮ ಅಗ್ರಜನ ಹೃದಯದಲ್ಲಿ ಅಮೃತ ಕಳಸವಿದೆ. ಸರಿಯಾಗಿ ಎದೆಗೆ ಗುರಿಯಿಟ್ಟು ಒಡೆ. ಸುಜಾತ ಶತ್ರುವಾದ ವಿಭೀಷಣ, ನಿನ್ನಿಂದ ನನ್ನ ರಹಸ್ಯವು ಬಯಲಾಯ್ತಲ್ಲವೇ? ದ್ರೋಹಿ, ಮೊದಲು ನಿನ್ನನ್ನು ಸಂಹರಿಸುವನು. ರಾವಣ, ವಿಭೀಷಣನು ಏಕೆ ನಿಂದಿಸುವೆ? ಅವನು ಧರ್ಮನೀತಿ ಪರನು. ಕೊನೆಯದಾಗಿ ನಿನ್ನ ದೈವವನ್ನು ಸ್ಮರಿಸು. ಯುದ್ಧಕ್ಕೆ ನಿಲ್ಲು. ಇನ್ನು ನನ್ನ ಪ್ರತಿಭಟನೆ ನಿರಂತರ ಜ್ಞಾನರೂಪಿ ಮುತ್ತಸರ ಜಗತ್ತನ್ನು ಅಂಧಕಾರವನ್ನು ಹರಿಸಿ ಮೋಕ್ಷವನ್ನು ಕೊಡು. ವೀರ ಸ್ವರ್ಗವನ್ನು ಪಡೆ ವೀರವರ. ವಿಭೀಷಣ, ನಿಮ್ಮ ಅಗ್ರಜನ ಅಂತ್ಯ ಸಂಸ್ಕಾರವನ್ನು ಮುಗಿಸಿ ಪಟ್ಟಾಭಿಷಕ್ತನಾಗು. ಸೀತಾ ಲೋಕಾಪವಾದಕ್ಕೆ ಹೆದರಿ ನಾನು ನಿನ್ನ ಬಂಧನದಿಂದ ಬಿಡಿಸಿದ್ದೇನೆ.
ನೀನು ಮನಬಂದಲ್ಲಿಗೆ ಹೋಗಬಹುದು. ರಾಮಚಂದ್ರ, ಸೀತೆಯ ಮಹಾಪತಿವ್ರತೆಯು, ಆಕೆಯನ್ನು ಪರಿಗ್ರಹಿಸು. ನಾನು ನಿನ್ನ ತಂದೆಯಾದ ದಶರಥ ಚಕ್ರವರ್ತಿ. ತಂದೆ, ನಿನ್ನ ಆಜ್ಞೆ ನನಗೆ ಶಿರಸಮಾನ. ಸುಗ್ರೀವರಾಜ, ಇಂದಿಗೆ ನಮ್ಮ 14 ವರ್ಷ ವನವಾಸವು ಮುಗಿದಿರುವುದು. ನಾವು ಈಗಲೇ ಅಯೋಧ್ಯೆಗೆ ತೆರಳಬೇಕು. ಮಾರುತಿ ಪ್ರಭು, ನೀವೀಗಲೇ ಅಯೋಧ್ಯೆಗೆ ತೆರಳಿ ನಮ್ಮ ಬರುವಿಕೆಯನ್ನು ಭರತ ಶತ್ರುಘ್ನರಿಗೆ ತಿಳಿಸಿ ನಾವು ನಿಮ್ಮನ್ನೇ ಹಿಂಬಾಲಿಸುವೆವು. ಮಹದಾಜ್ಞೆ ಮಹದಾಜ್ಞೆ ಪ್ರಭು. ರಾಮ ಸೀತಾರಾಮನ ಪಟ್ಟಾಭಿಷೇಕ, ಸೀತಾರಾಮನ ಪಟ್ಟಾಭಿಷೇಕ, ಲೋಕಕ್ಕೆಲ್ಲ ಲೋಕಕ್ಕೆಲ್ಲ ಸಂತಸ. ಸೀತಾರಾಮನ ಪಟ್ಟಾಭಿಷೇಕ. ಕಾಯುವನು ಲೋಕ ಲೋಕ ಕಾಯುವನು ಸೀತಾರಾಮನ ಪಟ್ಟಾಭಿಷೇಕ. ಸಂತಸ. ಮಂಗಳ ರಾಮಜಿ रामचंद्र प्रभु की, सीता माता की, लक्ष्मण स्वामी की, भरत शत्रु स्वामी की, आंजनेय स्वामी की. ಎಲ್ಲರಿಗೂ ದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಇಂದಿನ ಸಂಪೂರ್ಣ ರಾಮಾಯಣ ನಾಟಕ ಇಲ್ಲಿಗೆ ಮುಕ್ತಾಯವಾಯಿತು. ಶುಭೋದಯ.